ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ನಾನು ಇವಾಗ ಈವ್ನಿಂಗ್ ಆಗಿದೆ, ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 3-4 ಡೇಸ್ ಆಯಿತು ನಾನು ವ್ಲಾಗ್ ಮಾಡಿ. ತುಂಬಾ ತಲೆನೋವಿಂದ ನಾನು ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ತುಂಬಾ ತಲೆನೋವು ಅಂದರೆ ತಲೆನೋವು. ಯಾಕೆಂದರೆ ನನ್ನ ಮಗ ಕೂಗಾಟ. ನಮ್ಮ ಮಗ ಏನು ಕೃಷಿತನ ಅಂದರೆ ಅಪ್ಪ ದೇವರೇ ಬೇಡ, ತುಂಬಾ ಹಠ ಮಾಡ್ತಾನೆ. ಅವ್ನು ಕೇಳಿದ್ದನ್ನೇ ಕೊಡಬೇಕು, ಅವ್ನು ಹೇಳಿದ್ದನ್ನೇ ಆಗಬೇಕು. ಹಾಗೆ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ನಾನು ಸ್ವಲ್ಪ ವೀಡಿಯೋನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೋಡೋಣ ಇವತ್ತು ಫೈನಲಿ ಸ್ವಲ್ಪ ಪರವಾಗಿಲ್ಲ ತಲೆನೋವು, ವ್ಲಾಗ್ ಮಾಡೋಣ ಅಂತ ಹೇಳಿ ಫೈನಲಿ ಇವಾಗಷ್ಟೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗಷ್ಟೇ ಲಾವಿ ಎದ್ದಿದ್ದಾನೆ. ಲಿಕ್ಕಿ ಎಲ್ಲ ಆಟ ಸಾಮಾನೆಲ್ಲ ಎತ್ತಿರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನೋಡಿ, ಇನ್ನೂ ದೀಪ ಇನ್ನೂ ಉರಿತಾನೆ ಇದೆ. ಓಕೆ, ಇವಾಗ ಎದ್ದಿದ್ದಾನೆ. ಇವಾಗ ಮೊಟ್ಟೆನ ಬೇಯಿಸಿಟ್ಟಿದ್ದೀನಿ, ಮೊಟ್ಟೆ ಕೊಡಬೇಕು. ಮೊಟ್ಟೆ ಕೊಟ್ಟು ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ನಾನು ಇವತ್ತು ಸಾಂಬಾರು ರೆಡಿ ಮಾಡಬೇಕು. ಸಾಂಬಾರು ಮಾಡೋದಿದೆ ಇವತ್ತು, ಉಪ್ಪಿನ ಸಾಂಬಾರು. ಬೀನ್ಸ್ ಹಾಕ್ಬಿಟ್ಟು ಉಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗೆಲ್ಲ ಊಟ ಮಾಡಿದ್ದು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ, ತಲೆನೋವು ಅಂತ ಹೇಳಿಬಿಟ್ಟು ಲೇಟಾಗಿ ಎದ್ದು. ನನಗೂ ತುಂಬಾ ತಲೆನೋವು. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಮೇಲೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಯಾವಾಗಲೂ ಕೆಲಸ ಮಾಡೋದು ಇದ್ದಿದ್ದೆ ಅಲ್ವಾ, ಹಾಗಾಗಿ ನನ್ನ ಮಗನು ಈಗ ಎದ್ದ. ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಎದ್ದ. ಹಾಗೆ ಅವನು ಇಟ್ಕೊಂಡು ವ್ಲಾಗ್ನ ಶುರು ಮಾಡಿದೆ. ಈಗ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳಿಬೇಕು. ಏನು ಬೇಕು? ಎಗ್ಗು ಒಂದು ಮೊಟ್ಟೆ ಕೊಡಬೇಕು. ಮೊಟ್ಟೆ ಬನಾನಾ ಅಂದರೆ ಫೇವ್ರೆಟ್ ನನ್ನ ಮಗನಿಗೆ. ಓಕೆ, ಇವತ್ತು ಪುಟ್ಟ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತೀನಿ ಅಲ್ವಾ. ಓಕೆ, ಬಾಯ್ ಮಾಡು. ಪಪ್ಪಿ ಕೊಡು ಮಮ್ಮಗೆ, ಪಪ್ಪಿ. ಓಕೆ, ಇವಾಗ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಇವತ್ತು. ನನಗೆ ತಲೆನೋವಾಗಿರೋದ್ರಿಂದ ಸ್ವಲ್ಪ ಏನೋ ಕೆಲಸ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಬೇಗ ಎಲ್ಲ ನನ್ನ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಸಿಂಕಲ್ಲಿರುವಂಥ ಪಾತ್ರೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಒರೆಸ್ಬಿಟ್ಟು ಮತ್ತೆಲ್ಲ ಮನೆ ಕಸ ಎಲ್ಲ ಗುಡಿಸ್ಬಿಟ್ರೆ ನನಗೆ ಸ್ವಲ್ಪ ಪೂಜಾ ದೀಪ ಎಲ್ಲ ಹಚ್ಚೋದಿದೆ. ಯಾವಾಗಲೂ ಈ ಥರ ನಂದು ರೊಟೀನ್ ಅಂತ ಏನು ಇರಲ್ಲ. ಸಮ್ ಟೈಮ್ ನನಗೇನಾದರೂ ಹೆಲ್ತ್ ಇಶ್ಯೂ ಆಗಿದ್ದಾಗ ಮಾತ್ರ ಈ ರೀತಿ ಆಗುತ್ತೆ. ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಬೋದು ಅಂತೇಳಿ ಕೆಲವೊಂದು ಟೈಮಲ್ಲಿ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ನನಗೆ ಆಗದೆ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆಯಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಟಿಫನ್ ಮಾಡಿ ಮತ್ತೆ ಮಧ್ಯಾಹ್ನದ ಮೇಲೆ ನಾನೇನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ತುಂಬಾ ತಲೆನೋವು ಅಂದರೆ ತಲೆನೋವು, ತಡೆಯೋಕ್ಕೆ ಆಗ್ತಾಯಿಲ್ಲ, ಒಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ನಾನು ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ರೆ ಇನ್ನೂ ತಲೆನೋವು ಜಾಸ್ತಿ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ನಾನು ಬೆಳಗ್ಗೆನೆಲ್ಲ ಸ್ವಲ್ಪ ತಲೆಗೆ ಸ್ನಾನ ಮಾಡಿದ್ನಲ್ವ, ಇನ್ನೂ ನನಗೆ ತಲೆಗೆ ನೀರು ಬಿದ್ದ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ತಲೆನೋವು ಆಗೋಯಿತು. ಹಾಗಾಗಿ ನಾನು ಯಾವ ಕೆಲಸನೂ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಟೈಮ್ ಬಂದು ಆಲ್ಮೋಸ್ಟ್ 4 o'clock ಆಗಿದೆ. 4 o'clock ಎಲ್ಲ ನಾನು ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಂಜೆನೂ ಸಹ ನಾನು ದೀಪ ಹಚ್ಚಬೇಕಾಗಿದೆ. ಅಷ್ಟರೊಳಗಡೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೇರ್ನು ಸಹ ಕೂಮ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ನಾನು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಕೂಮ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಆಗದೆ ಕಾರಣದಿಂದ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿದ್ದಲ್ವ, ಫುಲ್ಲು ಕೂದಲು ನೋಡೋಕ್ಕೆ ಆಗ್ತಾಯಿಲ್ಲ. ಇವಾಗೆಲ್ಲ ಫುಲ್ಲು ಶುಕ್ಕೆಲ್ಲ ಬಿಡಿಸ್ಕೊಳ್ತೀನಿ. ನಾನು ಹಾಗೆ ಯಾವ ಥರ ನನ್ನ ರೆಗ್ಯುಲರ್ಗೆ ಯಾವುದು ಥರದ ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ಲ, ಒಂದೇ ಥರನೇ. ನನಗೆ ಯಾವ ಥರದ್ದು ಹೇರ್ ಸ್ಟೈಲ್ ಅದೆಲ್ಲ ಇಷ್ಟ ಆಗೋದಿಲ್ಲ. ನಾನು ಸಿಂಪಲ್ಲಾಗಿ ಒಂದು ಪೋನಿ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹಾಫ್ ಜಡೆ ಹಾಕ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ಜಡೆನೇ ಹೆಣ್ಕೊಳ್ತೀನಿ. ನಾನು ಯಾವ ರೀತಿ ಜಡೆನೇ ಹೆಣ್ಕೊಳ್ತೀನಿ ಅಂತಲೂ ಸಹ ತೋರಿಸ್ತೀನಿ. ನನಗೆ ಯಾವುದೇ ಥರದ ಹೇರ್ ಸ್ಟೈಲ್ ಇಷ್ಟ ಆಗೋದಿಲ್ಲ. ನೀವು ಶುಕ್ ಬಿಡಿಸುವಾಗಲೂ ಅಷ್ಟೇ ಏನು ಮಾಡ್ತಾರೆ ಗೊತ್ತಾ, ದಪ್ಪ ಮುಳ್ಳಿರುತ್ತಲ್ಲ, ದಪ್ಪ ಮುಳ್ಳಲ್ಲಿ ಆದಷ್ಟು ನೀವು ಕೂಮ್ ಮಾಡಿ. ಇಲ್ಲ ಅಂದರೆ ಚಿಕ್ಕ ಮುಳ್ಳಲ್ಲಿ ಕೂಮ್ ಮಾಡಿದಷ್ಟು ಅರ್ಧ ಕೂದಲು ಎಲ್ಲ ಹಾಳೋಗುತ್ತೆ. ಹಾಗಾಗಿ ಈಗ ನಾನು ಹಾಗೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಅಂದರೆ ಜಡೆನ ಹೆಣ್ಕೊಳ್ತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಇದೇ ರೀತಿಯೇ ಹೇರ್ ಸ್ಟೈಲ್ ಮಾಡೋದು. ಬೇರೆ ಯಾವುದೂ ನನಗೆ ಇಷ್ಟ ಆಗೋದಿಲ್ಲ. ಒಂಥರ ಸಾಗರ್ ಜಡೆ, ಬಟ್ ಅದು ನೋಡೋದಕ್ಕೆ ಇಷ್ಟ ಆದರೂ ಬಟ್ ನನಗೆ ಅದೆಲ್ಲ ಹೇರ್ ಸ್ಟೈಲ್ ಎಲ್ಲ ಇಷ್ಟ ಆಗೋದಿಲ್ಲ. ನಾರ್ಮಲಾಗಿ ಮನೆ ಹತ್ರ ಇದ್ದರೆ ಈ ರೀತಿ ಹಾಕ್ಕೊಳ್ತೀನಿ, ಇಲ್ಲ ಹೊರಗಡೆ ಹೋದರೆ ಹಾಫ್. ಇದೇ ನಂದು ಯಾವಾಗಲೂ ಹೇರ್ ಸ್ಟೈಲ್ ಆಗಿರುತ್ತೆ.
ಸೊ ಈಗ ಬೇಗ ಬೇಗ ಎಲ್ಲ ಕಸ ಗುಡಿಸಿ ಒರೆಸಿ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಫಿನಿಶ್ ಮಾಡಿದೆ. ಇವಾಗ ನಾನು ಸ್ವಲ್ಪ ಏರ್ನೆಲ್ಲ ಮಾಡ್ಕೊಂಡ್ಮೇಲೆ ಇವಾಗ ನಾನು ದೀಪ ಹಚ್ಚೋದಕ್ಕೆ ತಯಾರಿ ಮಾಡ್ಕೊಳ್ಬೇಕು. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಇವಾಗ ನಾನು ಎಲ್ಲ ಆದಮೇಲೆ ಈಗ ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ಸ್ವಲ್ಪ ಮತ್ತೊಮ್ಮೆ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಹಾಕಿದ್ದು ನಮ್ಮ ಮನೇಲಿ ಆವಾಗಲೇ ಎಲ್ಲ ಅಳಿಸೋಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಮುಸ್ಸಂಜೆ ಟೈಮಲ್ಲಿ ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ಸಿಂಪಲಾಗಿ ಆಗಿ ರಂಗೋಲಿನ ಬಿಡ್ತಾಯಿದ್ದೀನಿ. ಇದೊಂದು 2 ನಿಮಿಷ ಇರುತ್ತೆ, 2 ನಿಮಿಷನೂ ಇರಲ್ಲ ಅಂದ್ಕೊಳ್ಳಿ. ಹಾಗೆ ಹೀಗೆ ಎಲ್ಲ ಒರೆಸಿ ಹಾಲು ಮಾಡ್ತಾರೆ, ನಂಗೆ ಅದಕ್ಕೆ ಬೇಜಾರಾಗೋದು. ಮತ್ತು ಹೂವನೂ ಅಷ್ಟೇ ಪ್ರತಿಯೊಂದೂ ಎಲ್ಲ ಅಂಡೋದು ಮಾಡ್ತಾರೆ. ಅದನ್ನು ನಾನು ಏನು ಮಾಡ್ತೀನಿ, ಪೂಜೆ ಎಲ್ಲ ಆಗಿ 1 ಅವರ್ 2 ಅವರ್ ಆದಮೇಲೆ ಕಿಟಕಿ ಮೇಲೆ ಎತ್ತಿಟ್ಬಿಡ್ತೀನಿ. ಆಮೇಲೆ ನಾನು ಸಂಜೆ ಮೇಲೆ ಬಾಗಿಲಿಗೆ ಎಲ್ಲ ಸ್ವಲ್ಪ ರಂಗೋಲಿ ಸಿಂಪಲಾಗಿ ರಂಗೋಲಿ ಬಿಟ್ಟು ಹೂವನ್ನು ಇಡ್ತೀನಿ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 6 ಅಂದರೆ 55 ಇನ್ನೂ 6 ಗಂಟೆಗೆ 5 ನಿಮಿಷ ಇದೆ. ಇವಾಗ ನಾನು ಲೈಟ್ ಆಗ್ತಾಯಿತ್ತು, ಬೇಗನೆ ಮುಸ್ಸಂಜೆ ಒಳಗಡೆನೇ ನಾನು ದೀಪ ಹಚ್ಬಿಡೋಣ ಅಂತೇಳಿ. ಯಾವಾಗಲೂ ಅಷ್ಟೇ ಶುಕ್ರವಾರ, ಮಂಗಳವಾರ, ಶನಿವಾರ ನಾನು 5:55ಕ್ಕೆ ದೀಪ ಹಚ್ಬಿಡ್ತೀನಿ. ಸೊ ಯಾವಾಗಲೂ ಅಷ್ಟೇ ನಾವು 6 ಗಂಟೆ ಮೇಲೆ ದೀಪ ಹಚ್ಚಬಾರ್ದು, 6 ಗಂಟೆ ಒಳಗಡೆನೇ ದೀಪ ಹಚ್ಚಬೇಕು. ಯಾಕೆಂತಂದರೆ ನಮ್ಮ 6 ಗಂಟೆ ಒಳಗಡೆನೇ ಅಲ್ವಾ, 6 ಗಂಟೆ ಆಗ್ತಿದ್ದ ಅನ್ನೋಗೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗೆ. ಸೊ ಹಾಗಾಗಿ ಇದನ್ನು ನಾನು ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಇದೇ ರೀತಿ ಫಾಲೋ ಮಾಡ್ತಾಯಿದ್ದೀನಿ. ಅವಾಗೆಲ್ಲ ನಾನು 6 ಗಂಟೆ ಮೇಲೇ ದೀಪ ಹಚ್ಚೋದು ಈ ರೀತಿ ಮಾಡ್ತಾಯಿದ್ದೆ. ಸೊ ಕೆಲವೊಬ್ರದ್ದೆಲ್ಲ ಕೇಳಿದ್ದೆ ನಾನು, 6 ಗಂಟೆ ಒಳಗಡೆ ದೀಪ ಹಚ್ಚಿದ್ರೆ ಇನ್ನೂ ನಮಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ನಾನು ಅದನ್ನು ಸಹ ಫಾಲೋ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಹೇಳಿದ್ದನ್ನು ನಾವು ನಡ್ಕೊಂಡ್ರೆ ನಮಗೆ ಇನ್ನೂ ಒಳ್ಳೇದಲ್ವಾ. ಸೊ ಯಾವುದೇ ರೀತಿ ಯಾವುದೇ ಥರದ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅದೆಲ್ಲ ಒಳ್ಳೇದಕ್ಕೇ ಹೇಳೋದು. ಹಾಗಾಗಿ ಓಕೆ, ಮತ್ತು ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಈ ಥರ ನಾವು ವಾರದ ದಿನ ಆಗಿರ್ಬೋದು ಮುಸ್ಸಂಜೆ ಟೈಮಲ್ಲಿ ಮಲ್ಕೊಳ್ಳೋದು ಮತ್ತು ಊಟ ಮಾಡೋದು ಇದೆಲ್ಲ ಮಾಡಬಾರ್ದು, ದರಿದ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು. ಯಾವತ್ತೇ ಆಗಲಿ ಮುಸ್ಸಂಜೆ ಟೈಮಲ್ಲಿ ಊಟ ಮಕ್ಳಿಗಿಂದ ಹಿಡಿದು ದೊಡ್ಡವರು ಸಹ ಮುಸ್ಸಂಜೆ ಟೈಮಲ್ಲಿ ಅಂದರೆ 7 o'clock ಮೇಲೆ ಏನೇ ಆದರೂ ತಿನ್ಬೋದು. ಬಟ್ ಒಳಗಡೆ ಮುಸ್ಸಂಜೆ ಲೈಟ್ ಹಾಕಿರೋ ಟೈಮಲ್ಲಿ ನಾವು ನಿದ್ದೆ ಮಾಡೋದಾಗಿರ್ಬೋದು, ಊಟ ತಿನ್ನೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ಮನೆಗೆ ದರಿದ್ರ ಅಂತ ಹೇಳ್ತಾರೆ. ಹಾಗಾಗಿ ಇದು ನಮಗೆ ಅವಾಗಿಂದನೂ ಗೊತ್ತು, ಬಟ್ ಆದ್ರೂ ನಾವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಮಕ್ಕಳು ಸಹ ಆವಾಗ ಹೊಟ್ಟೆ ಹಸಿವಾಗುತ್ತೆ, ನನಗೆ ಅನ್ನ ಕೊಡು, ಊಟ ಕೊಡು ಅಂತ ಕೇಳಿದಾಗ ನಾನು ಏನಾದರೂ ಒಂದು ಬಿಸ್ಕೆಟ್ ಈ ಥರ ಕೊಟ್ಟು, ಸ್ನ್ಯಾಕ್ಸ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಆಮೇಲೆ ನನ್ನ ನಂತರ ಅವ್ರಿಗೆ ಊಟನ ಹಾಕ್ಕೊಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್. ಇವಾಗ ಮತ್ತೆ ಪೂಜೆ ಎಲ್ಲ ಆಯಿತು. ಸೊ ಈಗ ಕಾಫಿ ಮಾಡ್ತಾಯಿದ್ದೀನಿ. 6 ಗಂಟೆ ಇನ್ನೂ ಆಗಿಲ್ಲ, 6 ಗಂಟೆ ಒಳಗಡೆ ದೀಪ ಹಚ್ಚಿದ್ದು. ಯಾವಾಗಲೂ ಅಷ್ಟೇ ಫ್ರೈಡೇ ಮತ್ತು ಟ್ಯೂಸ್ಡೇ, ಸ್ಯಾಟರ್ಡೇ 6 ಗಂಟೆ ಒಳಗಡೆ ನಾನು ದೀಪ ಹಚ್ಚೋದು. ಓಕೆ, ಇವಾಗ ಮಕ್ಕಳಿಗೆ ಹಾಲು ಕಾಯಿಸ್ಬಿಟ್ಟು ನಾನು ಕಾಫಿ ಇಲ್ಲ ಟೀ ರೆಡಿ ಮಾಡಿಕೊಡ್ತೀನಿ. ಸೊ ಹಸ್ಬೆಂಡ್ಗೆ ಫೋನ್ ಮಾಡಿ ಕೇಳಬೇಕು ಕಾಫಿ ಬೇಕಾ ಬೇಡ ಅಂತ. ಯಾಕೆಂತಂದರೆ ಲೇಟಾಗಿ ಬರ್ತಾರಲ್ಲ ಕೆಲವೊಂದು ಟೈಮಲ್ಲಿ, ಆ ಟೈಮಲ್ಲಿ ಕಾಫಿ ಮಾಡಿ ಇಟ್ಟರೂ ಸೊ ವೇಸ್ಟ್ ಆಗುತ್ತೆ. ಹಾಗಾಗಿ ಅವರು ನೀನು ಮಾಡೋಕ್ಕಿಂತ ಮುಂಚೆ ಫೋನ್ ಮಾಡಿ ನನ್ನ ಕೇಳು ಅಂತ ಹೇಳಿದರು. ಹಾಗಾಗಿ ಸೊ ಫೋನ್ ಮಾಡಿ ಆಮೇಲೆ ಕಾಫಿ ಬೇಕಾ ಬೇಡವಂತ ಕೇಳಿಬಿಟ್ಟು ನಾನು ಕಾಫಿನ ಪ್ರಿಪೇರ್ ಮಾಡ್ತೀನಿ. ಈಗ ಮಕ್ಕಳಿಗೆ ಹಾಲನ್ನ ಕಾಯಿಸೋದಕ್ಕೆ ಇಡ್ತೀನಿ. ಏನು ಬೇಕಪ್ಪ? ಏನು ಬೇಕು? ಏನು ಬೇಕು? ಜಾಮ್ ಬೇಕಾ? ಖುಷಿ ಸುಮ್ಮನೆ ಮುಟ್ಟಬಾರ್ದು. ಏ ವ್ಯಾ ವ್ಯಾ ಬೇಡ, ತಗೋ ಕೊಡಿ. ಬೇಡ ಬೇಡ. ಹಾಂ ಬೈಲಿ.
ಸೊ ನೋಡಿ ಫ್ರೆಶ್ ಆಗಿದೆ ಬೀನ್ಸ್. ಇವಾಗ ಬೀನ್ಸ್ ಪಲ್ಯ ಮಾಡಿ ಸಾಂಬಾರ್ ರೆಡಿ ಮಾಡಬೇಕು. ಈಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಅಡುಗೆಗೆ ತಯಾರಿ ಮಾಡ್ಕೊಳ್ಬೇಕು. ಸೊ ತುಂಬ ದಿನ ಆಗಿತ್ತು ಉಪ್ಸಾರು ಮಾಡಿ, ಹಾಗಾಗಿ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸಾಂಬಾರು ಮಾಡ್ತೀನಿ. ನನ್ನ ಬ್ಲಾಗಲ್ಲಿ ತುಂಬ ಸರಿ ನಾನು ತೋರಿಸಿದ್ದೀನಿ, ನೋಡೋಣ ಇವತ್ತು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಓಕೆ, ಫೈನಲಿ ಇವಾಗ ಒಂದು ಕಡೆ ಹಾಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬೀನ್ಸ್ನೆಲ್ಲ ನಾನು ಸಿಪ್ಪೆನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡೋಣ, ಒಂದೇ ಕಡೆ ಬರೀ ಟೀ ನೋಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳು ಬೇಗ ಆಗೋದಿಲ್ಲ. ನಾವು ಬೇಗನೆ ಫಿನಿಶ್ ಮಾಡಬೇಕು, ನಾವು ಅಂದ್ಕೊಂಡಂಗೆ ಟೈಮಲ್ಲಿ ಎಲ್ಲ ಕೆಲಸನ ಮುಗಿಸ್ಬೇಕು ಅಂತ ಅಂದರೆ ಹಾಗೇ. ಸೊ ಅಡುಗೆ ಮನೆಗೆ ಬಂದ ಮೇಲೆ ಅಷ್ಟೇ, ಈಗ ಒಂದು ಕಡೆ ಕಾಫಿ ಇಟ್ಟಿದ್ದೀವಿ ಅಂತ ಅಂದರೆ ಈಗ ಅಡುಗೆಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಹಾಗೆ ಒಂದು ಈರುಳ್ಳಿ ಬಿಡಿಸೋದಾಗಿರ್ಬೋದು ಮತ್ತು ಬೆಳ್ಳುಳ್ಳಿ ಬಿಡಿಸೋದಾಗಿರ್ಬೋದು, ಇದನ್ನೇ ಎರಡನ್ನೂ ಸಹ ಸಮವಾಗಿ ನಾವು ಮಾಡ್ಕೊಂಡು ಬಂದರೆ ಆವಾಗ ನಮಗೆ ಬೇಗ ನಾವು ಅಂದ್ಕೊಂಡಂಗೆ ಕೆಲಸನೂ ಸಹ ಬೇಗ ಮುಗ್ದೋಗುತ್ತೆ. ಹೀಗೆ ಇವಾಗ ನಾನು ಮಕ್ಕಳಿಗೆ ಹಾಲು ಕೊಡ್ತಾ ಹಾಗೆ ಬೀನ್ಸ್ ಸಹ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಇವತ್ತು ಉಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಅಷ್ಟೇ ಮಧ್ಯಾಹ್ನನೇ ಸಾಂಬಾರು ಥರ ರೆಡಿ ಮಾಡಿಕ್ತಾ ಇದೆ, ಬಟ್ ಇವತ್ತು ಆಗಿರಲಿಲ್ಲ ಅಲ್ವಾ, ಹಾಗಾಗಿ ನಾನು ಇವಾಗ ಸಂಜೆ ಮೇಲೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ವ್ಲಾಗಲ್ಲಿ ಜಾಸ್ತಿ ಈ ಥರನೇ ರೊಟೀನ್ ಆಗಿರುತ್ತೆ. ಸೊ ನಾವು ಹೊರಗಡೆ ಆಗಿರ್ಬೋದು, ಇದೆಲ್ಲ ಜಾಸ್ತಿ ನಾವು ಶಾಪಿಂಗ್ ಈ ಥರ ಎಲ್ಲ ಮಾಡಲ್ಲ. ಮಾಡಿದ್ರೆ ಖಂಡಿತ ನಾನು ಅದನ್ನೆಲ್ಲ ಶೇರ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ. ನನ್ನ ರೊಟೀನ್ ಹೀಗೆ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕು ಅಂತ ಅಂದರೆ ನಾನು ಅದು ಸಹ ಮಾಡ್ತೀನಿ, ಬಟ್ ನನಗೆ ಮಾಡೋಕ್ಕೂ ಸಹ ಟೈಮ್ ಸಿಗಲ್ಲ. ನನ್ನ ಮಗ ಏನೇ ಒಂದು ಮಾಡೋಕ್ಕೆ ಬಿಡಲ್ಲ ಅನ್ನೋದಕ್ಕಿಂತ ನಾನು ಏನೋ ಒಂದು ಮೇನ್ ಟ್ರೈಪೋಡ್ ಬೇಕಾಗುತ್ತೆ. ಸೊ ಟ್ರೈಪೋಡ್ ಇಟ್ಟು ನಾನು ಏನೋ ಒಂದು ಶೂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮಕ್ಕಳಿರೋರ ಮನೆ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಏನೇ ವಿಡಿಯೋ ಮಾಡಿದ್ರು ಸ್ವಲ್ಪ ಲೇಟಾಗಿ ಬರ್ಬೋದು. ಆದಷ್ಟು ನಾನು ಡೈಲಿ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನೀವೆಲ್ಲರೂ ಸಪೋರ್ಟ್ ಮಾಡಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ನನಗೆ ಒಂದು ಲೈಕ್ ಕೊಡೋದ್ರಿಂದ ಸೊ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಎಷ್ಟಾಗಿ ವಿಡಿಯೋ ಮಾಡಬೇಕು ಅಂತ. ನೀವು ಯಾರು ಲೈಕ್ ಮಾಡದೇ ಇದ್ದರೆ ನನಗೊಂಥರ ಬೇಜಾರಾಗುತ್ತೆ. ಹಾಗಾಗಿ ಓಕೆ, ನಿಮ್ಮೆಲ್ಲರ ನನಗೆ ಸಪೋರ್ಟ್ ಕೊಡಿ. ಆ್ಯಂಡ್ ಇವಾಗಷ್ಟೇ ನಾನು ಕಾಫಿ, ಮಕ್ಕಳಿಗೆ ಹಾಲೆಲ್ಲ ಕಾಯಿಸಿ ಈಗ ನಾನು ಕಾಫಿ ಕುಡಿತೀನಿ. ಅಲ್ಲೇ ಹೋಗಿ ಏನು ಮಾಡಬೇಕು? ನೀವನ್ನು ಪ್ರಾಕ್ಟೀಸ್ ಮಾಡ, ಆಮೇಲೆ ನೀವನ್ನು TW ಊಟ ಅದನ್ನೆಲ್ಲ ನಿಮಗೆ ನೋಡ್ದೇನೆ ಬರೀಬೇಕು. ಆಮೇಲೆ ಪ್ರಾಕ್ಟೀಸ್ ಎಲ್ಲಿ ಪಪ್ಪ ಬಂದ್ಮೇಲೆ ಹೋಗು. ಓಕೆ, ಹಾಲು ಕುಡಿ ಫಸ್ಟ್. ಹಾಲು ಕುಡಿ. ಸರಿ. ಓಕೆ, ಇವಾಗ ನಾನು ಮಕ್ಕಳ ಜೊತೆನೂ ಸಹ ಕೂತ್ಕೊಂಡು ಕಾಫಿ ಕುಡ್ದು ಹಾಗೆ ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಇವಾಗ ನಾನು ಬೀನ್ಸ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನಾನೇನು ಅಂದ್ಕೊಂಡೆ, ಡೈರೆಕ್ಟಾಗಿ ಅಂದರೆ ಸಪ್ರೇಟಾಗಿ ಬೇಯಿಸಿ ಮಾಡೋಣ ಅಂದ್ಕೊಂಡೆ. ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಬೇಳೆ ಜೊತೆನೇ ಇಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೇಗ ಎಲ್ಲ ಬೀನ್ಸ್ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ಬೇಳೆಯನ್ನು ರೆಡಿ ಮಾಡಬೇಕು. ತೋರಿಸ್ತೀನಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ. ಸೊ ಮಧ್ಯದಲ್ಲಿ ಮಕ್ಕಳದ್ದು ಸಹ ನಾನು ವಿಡಿಯೋ ಹಾಕ್ತೀನಿ. ಏಕೆಂತಂದರೆ ನಮ್ಮ ವ್ಲಾಗಲ್ಲಿ ಯಾವಾಗಲೂ ನಮ್ಮದು ಅಡುಗೆ ಒಂದೇ ಆಗಿರುತ್ತೆ. ಸೊ ನಿಮಗೂ ಸಹ ಬೋರ್ ಆಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಮಕ್ಕಳು ಆಟಗಳು, ಅವರ ತುಂಟಾಟಗಳು ಹೇಗಿರುತ್ತೆ ಅನ್ನೋದು ಸಹ ಮಧ್ಯದಲ್ಲಿ ಸಹ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ. ಅದಲ್ದೇ ಒಂಥರ ಏಜ್ ಆಗಿರೋರಿಗೆ ಈ ಥರ ಮಕ್ಕಳುಗಳು ನೋಡ್ತಾ ಇದ್ದರೆ ಅವ್ರ ಹಾಡ ತುಂಟಾಟಗಳು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆ ಆಗಲಿ ಹೊರಗಡೆಯಿಂದ ಬಂದಾಗ ಮನಸ್ಸಿಗೆ ಬೇಜಾರಾದಾಗ ಈ ಥರ ಮಕ್ಕಳುಗಳ ತುಂಟಾಟಗಳನ್ನು ನೋಡಿ ಅವ್ರಿಗೂ ಸಹ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ, ಅವ್ರಿಗೊಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕೆಲವೊಂದು ಟೈಮಲ್ಲಿ ಮಕ್ಕಳದ್ದು ಸಹ ಅವ್ರ ಆಟಗಳು ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ.
ಸೊ ನಿಜವಾಗ್ಲೂ ಅಪ್ಪ ಇದ್ದಿದ್ರೆ ತುಂಬ ಅಪ್ಪ ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಕ್ ಎಣಿಸೋಕ್ಕಾಗ್ತಾಯಿಲ್ಲ, ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ನಮ್ಮ ಅಪ್ಪ ಇಷ್ಟು ಬೇಗ ಹೋಗ್ತಾರಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ನಮ್ಮ ಲಿಕ್ಕಿ ಅಂದರೆ ತುಂಬಾ ಇಷ್ಟ. ಅವರು ನಿಜವಾಗ್ಲೂ ಬೇರೆ ಮೊಮ್ಮಕ್ಳಿಗಿಂತ ನನ್ನ ಮಗಳನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಅವ್ರು ಕೇಳಿದ್ದನ್ನ ತಂದು ಕೊಡ್ತಾಯಿದ್ರು. ನಮ್ಮ ಮನೆಗೆ ಬಂದರೆ ಅವ್ರು ಎಷ್ಟೇ ದುಃಖದಲ್ಲಿದ್ರೂ ನನ್ನ ಮಗಳು ಆಟಗಳು ನೋಡಿ ಅವ್ರಿಗೆ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಒಂಥರ ಖುಷಿಯಾಗಿರ್ತಾಯಿದ್ರು. ಓಕೆ, ಇವಾಗ ಅಡುಗೆಗೆ ಏನೆಲ್ಲ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು. ತೊಗರಿ ಬೇಳೆಗೆ ಈಗ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲಾಗಿದೆ, ಆರಾಮ್ಸಾಗೆ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಗ್ಬೋದು. ನಮ್ಮ ಆ ಶೈಲಿಯಲ್ಲಿ ನಾನು ಉಪಚಾರ ಯಾವ ರೀತಿ ಮಾಡ್ತೀನಿ ಅಂತ ತುಂಬ ಸರಿ ತೋರಿಸಿದ್ದೀನಿ. ಹಾಗೆ ಇವಾಗಲೂ ಸಹ ತೋರಿಸ್ತೀನಿ. ಹೊಸ್ದಾಗಿ ಯಾರನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ. ಸೊ ಈಗ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂಥ ಬೀನ್ಸು ಸಹ ಇದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಸೇರಿಸಿರೋದ್ರಿಂದ ಸ್ವಲ್ಪ ಬೀನ್ಸ್ ಎಲ್ಲ ಒಂದು ಸ್ವಲ್ಪ ಉಪ್ಪಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಕಿ ಇದಕ್ಕೆ ಸ್ವಲ್ಪ ಬೀನ್ಸ್ ಮುಳುಗುವಷ್ಟು ನೀವು ನೀರು ಹಾಕಬೇಕಾಗುತ್ತೆ. ಒಂದು 4-5 ಗ್ಲಾಸ್ ನೀರನ್ನ ಹಾಕಬೇಕು. ಹಾಕಿ ಇದನ್ನು ಮಿನಿಮಮ್ 2 ವಿಷಲ್ನ ಕೂಗಿಸಿ ಪರ್ಫೆಕ್ಟಾಗಿ ತೊಗರಿಬೇಳೆ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಾನು ಡಿವೈಡ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಬೇಳೆ ಜೊತೆನೇ ಹಾಕ್ತಾಯಿದ್ದೀನಿ. ಸೊ ತುಂಬ ಟೈಮ್ ಹಿಡಿಯುತ್ತೆ, ಒಂದು ಗ್ಯಾಸು ವೇಸ್ಟ್ ಅಂತ. ಹಾಗಾಗಿ ಈ ಥರನೇ ಮಾಡೋಣ, ಒಂದೇ ತೊಗರಿಬೇಳೆ ಜೊತೆನೇ ಹಾಕಿ ಸಪ್ರೇಟಾಗಿ ಪಲ್ಯ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ನೀನೇನು ಅಂಬ್ರಲ್ಲ ಯಾಕೆ ಕಿತ್ತಾಕ್ತೆ? ಹೆಂಗೆ ಕಿತ್ತೋಯ್ತು? ಹಂಗೆ ಕಿತ್ತೋಯ್ತಾ? ನೀವಿಬ್ರು ಸೇರಿ ಕಿತ್ತಾಕಿರೋದು. ಪಪ್ಪ ಬರಲಿ ಇರು ನಿನಗೆ. ಏನಂತ? ಅವನ ಹತ್ರ ಇತ್ತು ತಾನೆ, ಆಟಾಡ್ತಿದ್ದ ತಾನೆ, ನೀನು ಯಾಕೆ ಕಿತ್ಕೊಂಡೆ? ನೀನು ಯಾಕೆ ಕಿತ್ಕೊಂಡೆ ಹೇಳು ಅವನ ಹತ್ರ? ಸುಮ್ಮನೆ ಆಟಾಡ್ತಿದ್ದ. ಯಾಕೆ ಕಿತ್ಕೊಂಡೆ ನೀನು? ಯಾಕೋ ಅತ್ತೆಗೆ ಆಡ್ತಿದ್ಯಲ್ಲ ನೀನೆಲ್ಲಾವಿ? ಮನೇಲಿರೋ ಆಟ ಸಾಮಾನು ನೊಂದು ಬಿಡಲ್ಲ, ಹಿಂಗೆ ಎಲ್ಲ ಕಿತ್ತು ಮಡಗ್ತೀನಿ ನೀನು. ಪಾಪಂಗೆ ಹೇಳ್ತೀನಿ, ನಿನ್ನ ಮುಂದೆ ಏನು ತಗೊಂಡ್ಕೊಡ್ಬೇಡಿ ಇಬ್ರಿಗೂ ಆಟ ಆಡೋಕ್ಕೆ. ಆಟ ಸಾಮಾನು ಏನು ಬೇಡ ಅಂತೀನಿ, ಸರಿನಾ? ಸರಿ, ಆಯಿತು ಅಂದಿದ್ಯಾ, ಮತ್ತೇನು ತೆಗಿಸ್ಕೊಡಲ್ಲ. ಮೇಡಮ್ ಅವರೇ, ನಿಮಗೂ ಅಷ್ಟೇ ಬಿಡಿ. ಆಯಿತು, ನನಗೆ ಅಡುಗೆ ಮಾಡೋದಿದೆ. ಪಾಪ ಬರಲಿ ಇರು, ಹೋಗೋಣ. ಸೊ ಮನೆ ಎಷ್ಟೇ ನೀಟಾಗಿಟ್ಟರೆ ನೋಡ್ತಾ ಇರ್ಬೋದು, ನನ್ನ ಮಕ್ಕಳಂತೂ ಅದನ್ನೆಲ್ಲ ತಂದು ಆಟ ಆಡ್ತಾನೆ ಇರ್ತಾರೆ. ಮನೇಲಿರೋ ವಸ್ತು ಅಲ್ಲ, ಮನೇಲಿರೋ ಆಟ ಸಾಮಾನಿಂದ ಹಿಡ್ದು ಪಾತ್ರೆ ಸಾಮಾನಿಂದ ಹಿಡ್ದು ಪ್ರತಿಯೊಂದು ತಂದು ಹಣ್ಣುಕೊಳ್ತಾರೆ. ಇದೇನಪ್ಪ ಇದು ಮನೆ ಹೇಗೆ ಇರುತ್ತೆ ಅಂತ ಅಂದ್ಕೊಳ್ಬೇಕು, ಹಾಗಾಗಿರುತ್ತೆ ನನ್ನ ಮನೆ. ಈಗ ತಾನೇ ಎಲ್ಲ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಸೊ ಮತ್ತೆ ಅದೇ ಊಟ ಆಗಿದೆ. ಓಕೆ, ಇವಾಗ ತೊಗರಿಬೇಳೆ ಇಟ್ಟಿದ್ದು ಅದು ಸಹ ಪ್ರೆಷರೆಲ್ಲ ಹೋಗಿ ಈಗ ಫೈನಲಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಸಪ್ರೇಟಾಗಿ ಬೀನ್ಸ್ನ ಎತ್ತಿಡ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ. ಸೊ ನೀವು ಸಪ್ರೇಟಾಗಿ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಸೊ ಬೀನ್ಸ್ನ ಸಪ್ರೇಟಾಗಿ ಎತ್ತಿಟ್ಕೊಂಬಿಟ್ರೆ ಸ್ವಲ್ಪ ಅದ್ರ ಜೊತೆ ತೊಗರಿಬೇಳೆನೋ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಪಲ್ಯನೂ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ತುಂಬಾ ಅಂದರೆ ಇವಾಗ ವರ್ಕಿಂಗ್ ವುಮೆನ್ ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದು ಏನಪ್ಪ ಮಾಡೋದು ಅಂತ ಚಿಂತೆ ಇದ್ದರೆ ಆರಾಮ್ಸಾಗಿ ಇದೇನೋ ತರಕಾರಿ, ಇವಾಗ ಬೀನ್ಸ್ ಅಂತ ಹೇಳಿಲ್ಲ, ನೀವು ಇದಕ್ಕೆ ಬೇಕು ಅಂದರೆ ಗೆಡ್ಡೆಕೋಸು ಹಾಕಿ ಸಹ ಈ ಥರ ಸಾಂಬಾರು ಮಾಡ್ಬೋದು, ಇಲ್ಲ ಸೊಪ್ಪು ಹಾಕಿ ಈ ಥರ ಸಾಂಬಾರು ಮಾಡ್ಬೋದು. ಸೊಪ್ಪನ್ನ ಸಪ್ರೇಟಾಗಿ ಇಟ್ಬಿಟ್ಟು ಹಾಗೆ ತಿನ್ಬೋದು, ಇಲ್ಲ ನಮ್ಗೆ ಹಾಗೆ ತಿನ್ನೋಕೆ ಇಷ್ಟ ಇಲ್ಲದೆ ಇದ್ದವರು ಒಗ್ಗರಣೆ ಕೊಟ್ಟು ಸಹ ತಿನ್ಬೋದು. ಹೀಗೆ ಆರಾಮ್ಸಾಗೆ ಮಾಡಿ ನಿಮಗೂ ಸಹ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಈ ರೀತಿ ಸಾಂಬಾರು ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕಿಂತ ಬೇರೆ ಇನ್ನೇನಿಲ್ಲ. ಸೊ ನನ್ನ ಮಗ ಅಂತೂ ಯಾವಾಗಲೂ ಅಷ್ಟೇ ತೊಗರಿಬೇಳೆ ಬೀನ್ಸ್ ಈ ಥರ ಯಾರೆಲ್ಲ ಮಾಡಿದಾಗೆಲ್ಲ ಅವ್ನಿಗಂತೂ ಕೊಡ್ತಾನೆ ಇರಬೇಕು.
ಸೊ ರೂಢಿ ಆಗಿಬಿಟ್ಟಿದೆ. ನಾನು ಅವಾಗಿಂದನೂ ರೂಢಿ ಮಾಡಿದ್ದೀನಿ. ನನ್ನ ಮಗಳು ತಿನ್ನೋದು ಕಡಿಮೆ, ಬಟ್ ನನ್ನ ಮಗ ಹಂಗೆ ಅವಾಗಿಂದ ಪಾಪುಯಿಂದನೂ ರೂಢಿ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಮಾಡಿದಾಗೆಲ್ಲ ಕೇಳ್ತಾನೆ ಇರ್ತಾನೆ, ಕೊಡ್ತೀನಿ. ಈಗ ಓಕೆ, ನಾನು ಪಲ್ಯಕ್ಕೆ ಸಪ್ರೇಟಾಗಿ ಡಿವೈಡ್ ಮಾಡಿ ಸ್ವಲ್ಪ ಸಪ್ಪೆ ನೀರು ಸಪ್ರೇಟಾಗಿ ಹಾಕ್ಕೊಂಡಾಯಿತು. ಇವಾಗ ಒಂದು ಸ್ವಲ್ಪ ಅದು ಹಾರೋಷ್ಟು ಒಳಗಡೆ ಮಸಾಲೆನ ರುಬ್ಕೊಂಬಿಡೋಣ. ಇಲ್ಲಿ ನಾನು ಒಂದು ಹಿಡಿಯೋಷ್ಟು ಕೊತ್ತಂಬರಿ, ಒಂದೂವರೆ ಸ್ಪೂನ್ ಜೀರಿಗೆ, ಮೇನ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು. ಒಂದು ಹಿಡಿಯೋಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಮೆಣಸು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಏಕೆ ಅಂತ ಅಂದರೆ ಒಟ್ಟಿಗೆ ಹಾಕ್ಬಿಟ್ರೆ ಸೊ ಮೆಣಸು ಮತ್ತು ಜೀರಿಗೆ ನುಣ್ಣಾಗಲ್ಲ. ಫಸ್ಟಿಗೆ ಈ ಥರ ನುಣ್ಣು ಮಾಡಿಕೊಂಡು ನಾವು ತೊಗರಿ ಬೇಳೆನ ಗ್ರೈಂಡ್ ಮಾಡಿಕೊಂಡು ಓಕೆ, ಇವಾಗ ಅದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ತೊಗರಿ ಬೇಳೆನೂ ಸಹ ಪರ್ಫೆಕ್ಟಾಗಿ ಆರಿದೆ. ಆರಿದ ಮೇಲೆ ನೀವು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದೆ ಅನ್ನೋ ಟೈಮಲ್ಲಿ ನೀವು ಹಾಕೋಕ್ಕೆ ಹೋದರೆ ಜಾರು ಹಾಳೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪರ್ಫೆಕ್ಟಾಗಿ ಆರಿದ ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ, ನನಗೆ ಬೇಗನೆ ದುಡ್ಡನ್ನ ಆಗಬೇಕು ಅಂತ ಅಂದರೆ ಫ್ಯಾನ್ ಹಾಕ್ಬಿಟ್ಟು ಆರಿಸ್ಬಿಟ್ಟು ನಂತರ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು, ನೋಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಸ್ವಲ್ಪ ಸಪ್ಪೆ ನೀರು ಇರುತ್ತಲ್ಲ, ಅದನ್ನೇ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾರ್ಮಲ್ ನೀರಿಗಿಂತ ಈ ಥರ ಸಪ್ಪೆ ನೀರು ತೆಗ್ದಿರ್ತಾರಲ್ಲ, ಅದೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಇದಾಗುತ್ತೆ. ಸೊ ಪರ್ಫೆಕ್ಟಾಗಿ ಇವಾಗ ನಾನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇದೇನಿಲ್ಲ, ಇವಾಗ ನಾವು ರುಬ್ಕೊಂಡಿರುವಂಥದ್ದು ಸಪ್ಪೆ ನೀರಿಗೆ ಹಾಕ್ಕೊಳ್ಳಿ. ಸಪ್ಪೆ ನೀರು ಇಲ್ಲ ಅಂತ ಅಂದರೆ ಅದೇ ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಈ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಗುಡ್ಗಾರ ಅಂತ ಹೇಳಿ ಮಾಡ್ತಾರೆ, ಬಟ್ ನನ್ನ ಕಡೆ ಜಾಸ್ತಿ ಮಾಡಲ್ಲ. ಸೊ ನಮ್ಮ ಅಕ್ಕನ ಕಡೆ ಮಾಡ್ತಾರೆ. ಬಟ್ ಅದೇನಿಲ್ಲ, ಇವಾಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ಅದಕ್ಕೆ ಅಷ್ಟೇ ಗ್ರೈಂಡ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಡೋದು, ಆ ಸಪ್ಪೆ ನೀರು ಜೊತೆ ತಿನ್ನೋದು ಅಷ್ಟೇ. ಬಟ್ ನಾನು ಏನು ಮಾಡ್ತೀನಿ, ಅದನ್ನೆಲ್ಲ ಒಂದೇ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ, ಇಷ್ಟೇ. ಇವಾಗ ನಾನು ಜಾರಿಗೆನೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಶೇಕ್ ಮಾಡಿಬಿಟ್ಟು ಸಾಂಬಾರು ಹಾಕ್ತೀನಿ. ತುಂಬ ತೆಳ್ಳಗೆ ಮಾಡಬಾರ್ದು. ಸೊ ನೋಡಿಕೊಂಡು ನೀವು ಮಾಡಿ. ಇದಕ್ಕೇನು ಒಗ್ಗರಣೆ ಕೊಡೋಂಗಿಲ್ಲ, ಏನಿಲ್ಲ. ಸೊ ಸೂಪರಾಗಿರುತ್ತೆ ಹಾಗೆ ತಿಂದರೆ. ಇವಾಗ ನಾನು ಸ್ವಲ್ಪ ಕುಕ್ಕರಲ್ಲೆಲ್ಲ ಸ್ವಲ್ಪ ಬೇಳೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಗೆ ಇದು ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಉಪ್ಪು ಸಪ್ಪೆಲ್ಲ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕೆಂದರೆ ನಾನು ಬೀನ್ಸ್ ಬೇಯಿಸುವಾಗಲೇ ಉಪ್ಪು ಹಾಕಿದೆ, ಹಾಗಾಗಿ ನಾನು ಉಪ್ಪು ಹಾಕ್ತಾಯಿಲ್ಲ. ಉಪ್ಪು ಹಾಕ್ಬಿಟ್ರೆ ತಿನ್ನೋದಕ್ಕಂತೂ ಆಗೋದೇ ಇಲ್ಲ, ಬೇರೆ ಇನ್ನೇನು ಮಾಡೋಕ್ಕೂ ಆಗೋಲ್ಲ. ಅದೇ ಸಪ್ಪೆ ಆಗಿಬಿಟ್ರೆ ಉಪ್ಪು ಹಾಕ್ಕೊಂಡು ತಿನ್ಬೋದು. ಹಾಗಾಗಿ ಈಗ ನಾನು ಪರ್ಫೆಕ್ಟಾಗಿ ಉಪ್ಪೆಲ್ಲ ಇದೆ, ಹಾಗಾಗಿ ಏನು ಉಪ್ಪೇನ ಹಾಕೋಕ್ಕೆ ಹೋಗಿಲ್ಲ. ಇವಾಗ ಇದೇನಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕುದಿಯೋಕ್ಕೆ ಒಂದು ಕುದಿ ಬಂದರೆ ಸಾಕು, ಉಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದು ಪಕ್ಕದಲ್ಲಿ ಇಡ್ತೀನಿ, ಈ ಕಡೆನೇ ನಾನು ಪಲ್ಯ ಮಾಡ್ತೀನಿ. ಸೊ ಸಾಂಬಾರು ಕುದಿಯೋ ತನಕ ನಾನು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇವಾಗ ನಾನು ಪಕ್ಕದ ಇಲ್ಲಿ ಇಟ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊಳ್ತೀನಿ. ಸೊ ಬನ್ನಿ, ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈ ಥರ ಎಲ್ಲ ನೀವು ಟ್ರೈ ಮಾಡಿ. ಸೊ ನಿಮಗೂ ಸಹ ತುಂಬಾ ಇಷ್ಟಪಡ್ತೀರಾ. ನಮ್ಮ ಮನೆಯಲ್ಲಂತೂ ಯಾವಾಗಲೂ ಅಷ್ಟೇ ಉಪ್ಸಾರು, ಬಸ್ಸಾರು, ಮೊಸಪ್ಪು ಇದೆಲ್ಲ ರೆಗ್ಯುಲರಾಗಿ ನಾನು ಡಿಫ್ರೆಂಟಾಗಿ ಸಾಂಬಾರು ಥರ ಎಲ್ಲ ಏನೂ ಮಾಡಲ್ಲ. ಸೊ ನಮ್ಮ ಕಡೆ ಜಾಸ್ತಿ ಇದೇ ಮಾಡೋದು, ನಮಗಿದೆ ಇಡಿಸೋದು. ಹಾಗಾಗಿ ನಾನು ಜಾಸ್ತಿ ನಿಮಗೆ ಇದನ್ನೇ ತೋರಿಸ್ತೀನಿ. ಒಳ್ಳೊಳ್ಳೆ ಏನಾದ್ರು ರೆಸಿಪಿ ಟ್ರೈ ಮಾಡಿದ್ರೆ ಮಾತ್ರ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಂಗೆ ಅಷ್ಟೆಲ್ಲ ನಾನು ಡಿಫ್ರೆಂಟಾಗಿ ರೆಸಿಪಿ ಮಾಡ್ತಾ ಇರ್ತೀನಿ, ಬಟ್ ಅದು ನನಗೆ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆ ಟೈಮಲ್ಲಿ ಮಕ್ಕಳುಗಳು ತುಂಬ ಹಠ ಮಾಡೋದು, ಕೆಲವೊಂದು ಟೈಮಲ್ಲಿ ಒಂದೇ ಥರ ಇರ್ತಾರಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ, ಇವಾಗ ನಾನು ಒಂದು ಬಾಂಡೆ ಇಟ್ಟಿದ್ದೀನಿ. ಬಾಂಡೆಗೆ ಒಂದೆರಡು ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಅದೇ ಸ್ವಲ್ಪ ಹಸಿ ಕರಿಬೇವನ್ನ ಹಾಕಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು. ಸೊ ಮಕ್ಕಳು ತಿನ್ನೋದ್ರಿಂದ ನಾನೇನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿಲ್ಲ. ಆಲ್ರೆಡಿ ನಾನು ಬೀನ್ಸ್ ಜೊತೆನೇ ಮೆಣಸಿನ್ಕಾಯಿ ಹಾಕಿದೆ, ಕೆಲವೊಂದೆಲ್ಲ ಅದರಲ್ಲೇ ಇದೆ, ಹಾಗಾಗಿ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ನೀವು ಬೇಕು ಅಂತ ಅಂದರೆ 2 ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾವು ತೊಗರಿ ಬೇಳೆ ಮತ್ತು ಇದಕ್ಕೆ ಬೀನ್ಸ್ ಎತ್ತಿಟ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಒಂದು ಮಿನಿಮಮ್ 5 ನಿಮಿಷನಾದರೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಸೊ ನಿಮಗೆ ತೆಂಗಿನಕಾಯಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ತೆಂಗಿನಕಾಯಿ ಹಾಕೋದ್ರಿಂದ ಒಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಹಿಡಿಯಷ್ಟು ಸಾಕಾಗುತ್ತೆ. ಹಾಕಿಬಿಟ್ಟು ಹೀಗೆ ಫ್ರೈ ಮಾಡ್ಕೊಂಬಿಟ್ರೆ ಒಂದು 5 ನಿಮಿಷನಾದ್ರು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಕಾಯಿ ಹಾಕಿರ್ತೀರಲ್ಲ, ಸ್ವಲ್ಪ ಹಸಿ ಎಲ್ಲ ಹಾಗಾಗಿರುತ್ತೆ. ಒಂದು ಸ್ವಲ್ಪ ಕಲರ್ ಇದಾಗೋ ತನಕ
ಫ್ರೈ ಮಾಡಿಕೊಂಡ್ರೆ ಬೀನ್ಸ್ ಪಲ್ಯನೂ ಸಹ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ಉಪ್ಪಿನ ಸಾಂಬಾರಿಗೆ ಈ ಥರ ಪಲ್ಯ ಇದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ಪಲ್ಯ ಆಯಿತು, ಮತ್ತು ಮುದ್ದೆ ಒಂದು ಮಾಡಬೇಕು. ಸೊ ಇನ್ನೊಂದು ಕಡೆ ಸಾಂಬಾರು ಬೇಯ್ತಾ ಇದೆ. ಈಗ ಒಂದು ಮುದ್ದೆ ಮಾಡಿಬಿಟ್ರೆ ಕರೆಕ್ಟಾಗಿ ಈಗ 7:45, 8:30 ಒಳಗಡೆನೆ ಅಡುಗೆ ಎಲ್ಲ ಆಗೋಗುತ್ತೆ. ಸೊ ಬೇಗ ಬೇಗ ರೆಡಿ ಮಾಡ್ತೀನಿ. ಆಲ್ರೆಡಿ ಪಲ್ಯನೂ ರೆಡಿ ಆಯಿತು, ಸಾಂಬಾರು ಕುದೀತಾ ಇದೆ. ಇವಾಗ ಇನ್ನೊಂದು ಕಡೆ ಮುದ್ದೆ ಮಾಡಿಬಿಡ್ತೀನಿ, ಯಾಕೆಂದರೆ ಅಮ್ಮಗೂ ಕೊಡಬೇಕು. ಅಮ್ಮಂಗೆ ಹೇಳಿದ್ದೆ ಸಾಂಬಾರು ಕೊಡ್ತೀನಿ ಅಂತ. ನಾನು ಮಾಡೋ ಸಾಂಬಾರು ತುಂಬಾ ಇಷ್ಟ ಅಮ್ಮಂಗೆ. ತುಂಬ ದಿನ ಆಗಿತ್ತು ಬೇಡ ಅಂದರು, ಬಟ್ ಆದ್ರೂ ಅಮ್ಮಂಗೆ ಏನಂದರೆ ನನ್ನ ಕೈ ರುಚಿ ತುಂಬ ಇಷ್ಟ. ಸೊ ನಾನು ಸಾಂಬಾರು ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಸೊ ಈಗ ಮುದ್ದೆ ಮಾಡಬೇಕು. ಓಕೆ, ಇವಾಗ ಸಾಂಬಾರು ಸಹ ಇನ್ನೂ ಸ್ವಲ್ಪ ಕುದೀತಾ ಇದೆ. ಈಗ ನಾನು ಪಕ್ಕದಲ್ಲೇ ಒಂದು ಮುದ್ದೆ ಮಾಡ್ತಾಯಿದ್ದೀನಿ. ಏನಪ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀರ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಅಮ್ಮಂಗೂ ಸಹ ಊಟ ಕೊಡ್ತೀನಿ ಅಂತ, ಅಂದರೆ ಸಾಂಬಾರು ಕೊಡ್ತೀನಿ ಅಂತ. ಬರೀ ಸಾಂಬಾರು ಕೊಟ್ಟರೆ ಇನ್ನೇನು ಅಮ್ಮ ಬೇರೆ ಸಪ್ರೇಟಾಗಿ ಮುದ್ದೆ ಬೇರೆ ಮಾಡ್ಕೊಳ್ಬೇಕಾಗತ್ತಲ್ಲ ಅಂತ ಹೇಳಿ ನಾನೇ ಮುದ್ದೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಬಟ್ ಸೊ ನಮ್ಮ ಮನೇಲಿ ಅಮ್ಮ ಮನೇಲಿ ಏನಾದ್ರು ರೆಸಿಪಿ ಥರ ಮಾಡಿದಾಗ ಅಮ್ಮನೂ ನನಗೆ ಪಾರ್ಸಲ್ ಕೊಡ್ತಾನೆ ಇರ್ತಾರೆ. ನಾನೇನಾದರೂ ಅಮ್ಮಂಗೆ ಫೇವ್ರೇಟ್ ಥರ ಉಪ್ಪಿನ ಸಾಂಬಾರು, ಬಸ್ಸಾರು ಈ ಥರ ಮಾಡಿದ್ರೆ ಕೊಡ್ತೀನಿ, ಆ ಥರ ಏನಿಲ್ಲ. ಸೊ ಹತ್ರದಲ್ಲಿದ್ದಾಗ ನಮಗೆ ಬೇಕಾದಾಗ, ನಂಗೆ ಆಗದೆ ಇದ್ದಾಗ ಅಮ್ಮನ್ನೇ ಮಾಡಿಕೊಡ್ತಾರೆ ನನಗೆ. ಓಕೆ, ಈಗ ಸಾಂಬಾರು ಸಹ ಕುದೀತಾ ಇದೆ. ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ. ಮುದ್ದೆನ ಬೇಗ ಮುದ್ದೆ ಮಾಡೋಣ, ಬೇಗ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತಾನೆ ಇರ್ಬೋದು ನೀವು, ನಾನು 1 ನಿಮಿಷನೂ ಕೂರ್ದೇ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ಸಹ ಕುದೀತಾ ಇದೆ. ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಮಧ್ಯಾಹ್ನ ಮಾಡಿರೋ ಅನ್ನ ಉಳಿದಿದೆಲ್ಲ ಸ್ವಲ್ಪ ಮುದ್ದೆಗೆ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ, ಅಂದರೆ ಗಂಟಿರೋದಿಲ್ಲ. ಹಾಗೆ ಅದಕ್ಕೇ ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಈ ರೀತಿ ಉಳಿದಿರುವಂಥ ಅನ್ನ ಹಾಕಿ ಮಾಡಿ ಅಂದರೆ ಗಂಟು ಇಲ್ದಿರಂಗೆ ಇರುತ್ತೆ, ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಈಗ ಇನ್ನೇನು ನೀರು ಕುದೀತಾ ಇದೆ ಅನ್ನೋ ಟೈಮಿಗೆ ಮಾತ್ರ ನೀವು ಅನ್ನ ಹಾಕಬೇಕು, ಅದಕ್ಕಿಂತ ಮುಂಚೆ ಹಾಕ್ಬಾರ್ದು. ನೀರು ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟು ಆಮೇಲೆ ರಾಗಿ ಹಸಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ನೀವು ಎಷ್ಟು ಮುದ್ದೆ ಮಾಡ್ತೀರಾ, ಎಷ್ಟು ಮೆಜರ್ಮೆಂಟಲ್ಲಿ ನೀವು ನೀರು ಹಾಕಿರ್ತೀರ ಅದ್ರ ತಟ್ಟನಂಗೆ ನೋಡಿಕೊಂಡು ರಾಗಿ ಹಸಿಟ್ಟನ್ನ ಹಾಕಬೇಕು. ನಾನು ಹಾಕ್ಬಿಟ್ಟು ಇವಾಗ ಮುದ್ದೆ ಕೋಲು ಬರುತ್ತಲ್ಲ, ಅದನ್ನು ಈಗ ಒಂದು ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಜಾಸ್ತಿ ಲೊಡುಗಕ್ಕೆ ಹೋಗ್ಬಿಟ್ರೆ ಅದೇನಾಗುತ್ತೆ, ಗಂಟಾಗೋಗುತ್ತೆ. ಜಸ್ಟ್ ನೀವು ನೋಡ್ತಾ ಇರ್ಬೋದು, ನಾನು ಸ್ಮೂತಾಗಿ, ಕೆಲವೊಬ್ಬರು ಜಾಸ್ತಿ ಲೊಡುಗ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಇದನ್ನು ಫಾಲೋ ಮಾಡೋದು ಯಾವಾಗ್ಲೂ ಇಷ್ಟೇ. ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ, ಅದು ಸ್ವಲ್ಪ ಬೇಯ್ತಾ ಹೋಗುತ್ತೆ, ನಿಧಾನಕ್ಕೆ ಬೇಯಲಿ ಅಂತ ಬಿಟ್ಬಿಡ್ತೀನಿ. ಹೀಗೇನೆ ಇದ್ರ ಮಧ್ಯೆ ನಂದು ಸ್ವಲ್ಪ ಮಕ್ಳದ್ದು 1-2-3 ಶಿಶು ಮಾಡಿರ್ತಾನಲ್ಲ, ಆ ಬಟ್ಟೆ ಎಲ್ಲ ಇರುತ್ತೆ, ಅದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ. ಸೊ ನಮ್ಮ ಹಸ್ಬೆಂಡ್ ಇವಾಗ ಬಂದಿದ್ದಾರೆ, ಅವ್ರಿಗೆ ನಾನು ಕಾಫಿ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಮುದ್ದೆ ಬೇಯೋಷ್ಟೊಳಗಡೆ ನಾನು ನನ್ನ ಮಗಂದು ಶಿಶು ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಡೈಪರೆಲ್ಲ ಹಾಕೋಕ್ಕೆ ಹೋಗಲ್ಲ. ಒಂದೊಂದು ಟೈಮಲ್ಲಿ ನಿಕ್ಕರ್ ಸ್ವಲ್ಪ, ಯಾವಾಗಲೂ ನಿಕ್ಕರ್ ಹಾಕಿದ್ರೂ ಮಕ್ಕಳಿಗೆ ಒಂಥರ ನೆವೆ ಬರೋದು, ಒಂದು ಸ್ವಲ್ಪ ಕೆಂಪುಗಾಗೋದು, ಈ ಥರ ಎಲ್ಲ ಸಮಸ್ಯೆ ಆಗ್ತಾನೆ ಇರುತ್ತೆ. ಹಾಗಾಗಿ ನಾನು ಎನಿ ಟೈಮ್ ಹಾಕೋದಿಲ್ಲ, ಹಾಕ್ತೀನಿ, ಒಂದು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ಮಧ್ಯಾಹ್ನನೇ ವಾಶ್ ಮಾಡ್ತೀನಿ, ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಮಾತ್ರ ಸಂಜೆನೇ ವಾಶ್ ಮಾಡಿ ಹಾಕ್ತೀನಿ. ಈಗ ಮುದ್ದೆ ಬೇಯೋಷ್ಟರೊಳಗಡೆ ನಾನು ಮಗಂದು ಬಟ್ಟೆನೂ ಸಹ ವಾಶ್ ಮಾಡಿ ಈಗ ನಾನು ಹಾರಾಕ್ತಾಯಿದ್ದೀನಿ. ಸೊ ಮಕ್ಕಳು ಇರೋ ಮನೇಲಿ ಏನು ಕೆಲಸ ಇಲ್ಲ, ಬರೀ ಮಕ್ಕಳು ನೋಡ್ಕೊಳ್ಳೋದೆ ಅಂತ ಅಂದ್ಕೊಳ್ತಾರೆ. ಮಕ್ಕಳು ಕೆಲಸ ಮಾಡ್ಕೊಬೋದು, ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅವ್ರ ಆಟಗಳು, ತುಂಬ ಹಠ ಮಾಡೋದು ತುಂಬಾ ಇರುತ್ತೆ. ಒಬ್ರೊಬ್ರು ಮನೇಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ. ಹೆಣ್ಮಕ್ಳು ಅಷ್ಟೊಂದು ಹಠ ಮಾಡಲ್ಲ, ಬಟ್ ಗಂಡು ಮಕ್ಕಳು ತುಂಬಾ ಹಠ ಮಾಡ್ತಾರೆ. ಬಟ್ ನನ್ನ ಮನೆಯಲ್ಲಿ ನನ್ನ ಮಗಳು ಇಷ್ಟೊಂದು ಹಠ ಮಾಡಿರಲಿಲ್ಲಪ್ಪ, 1-2-3 ವರ್ಷದಲ್ಲಿ. ಬಟ್ ನನ್ನ ಮಗ ಅಂತೂ ತುಂಬಾ ಹಠ ಮಾಡ್ತಾನೆ, ಅಂದರೆ ಹಠ ಮಾಡ್ತಾನೆ, ಅದು ಬೇಕೇ ಅಂದರೆ ಬೇಕೇ ಬೇಕು. ಹಾಗೆ ಅದು ಕೊಟ್ಟಿಲ್ಲ ಅಂತ ಅಂದರೆ ಜೋರು ಅಳೋದು, ಈ ಥರ ಎಲ್ಲ ಮಾಡ್ತಾನೆ. ಹಾಗೆಯೇ ಓಕೆ, ಇವಾಗ ಮುದ್ದೆ ಬೆಂದಿದೆ. ಸ್ವಲ್ಪ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡು ಮುದ್ದೆನ ಕಟ್ಕೊಳ್ತೀನಿ. ಹೀಗೆ ಆಗಿರುತ್ತೆ ನಮ್ಮ ಮನೇಲಿ. ಸಾಂಬಾರು ಏನಾದರೂ ಮಾಡಿದ್ರೆ, ಸಾಂಬಾರು ಇದ್ದಿದ್ದ ದಿವಸ ಮುದ್ದೆ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ನೈಟ್ ಮಾತ್ರ ರಾಗಿ ಮುದ್ದೆ ಮಿಸ್ ಮಾಡಲ್ಲ. ಸೊ ಡೈಲಿ ಮುದ್ದೆ ಮಾಡ್ತೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಂಡಸರಿಗೆ ಆದಷ್ಟು ನಾವು ಮುದ್ದೆ ಮಾಡಿಕೊಡ್ಬೇಕು, ಯಾಕೆಂದರೆ ಹೊರಗಡೆ ತುಂಬ
ಕೆಲಸ ಅವರು ಓಡಾಟ ಎಲ್ಲ ಇರುತ್ತೆ. ಅವ್ರಿಗೆ ಒಂದು ಶಕ್ತಿ ಬರಬೇಕು ಅಂತ ಅಂದರೆ ಈ ರೀತಿ ರಾಗಿ ಮುದ್ದೆ ಇಂಥ ಬೇರೆ ಇನ್ನೇನು ಇಲ್ಲ. ಚಪಾತಿ ಮಾಡೋದಕ್ಕೆ ಅವ್ರಿಗೆ ಹೊಟ್ಟೆ ತುಂಬೋದಿಲ್ಲ. ಅದೇ ರಾಗಿ ಮುದ್ದೆ ಸಾಂಬಾರು ಮಾಡಿಕೊಟ್ಬಿಟ್ರೆ ಅವ್ರಿಗೆ ಬೇರೆ ಇನ್ನೇನಿಲ್ಲ ಊಟ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೇ ಸೊ ನಮ್ಮ ಮನೆಯಲ್ಲಿ ಅಂತೂ ಯಾವಾಗಲೂ ಅಷ್ಟೇ ಮುದ್ದೆ ಅಂತೂ ಮಾಡೇ ಮಾಡ್ತೀನಿ. ನನಗಾಗಲೇ ಆಗದೆ ಹೋಗಿರಲಿ ಒಂದು ಮುದ್ದೆ ಮಾತ್ರ ಮಾಡೇ ಮಾಡ್ತೀನಿ. ಹಾಗೆ ನನಗೆ ಮುದ್ದೆ ಮಾಡೋದಕ್ಕೇನು ಕಷ್ಟ ಏನಿಲ್ಲ. ನೀರು ಇಟ್ಬಿಟ್ರು ಅದು ಕುದೀತದೆ, ಹಸಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ತಿರುಗಿಬಿಟ್ರೆ ಮುದ್ದೆನ ರೆಡಿ ಆಗೋಗುತ್ತೆ. ಸೊ ಈಗ ಫೈನಲಿ ಮುದ್ದೆನೂ ಸಹ ರೆಡಿ ಆಯಿತು. ಈಗೆಲ್ಲ ನಾನು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದೀನಿ. ಗಂಟು ಎಲ್ಲ ಇರುತ್ತಲ್ಲ ಅದೆಲ್ಲ ಹೊಡ್ಕೊಳ್ಳಿ ಅಂತ ಹೇಳಿ ಈ ರೀತಿ ಮಾಡೋದ್ರಿಂದ ಒಂಥರ ಮುದ್ದೆ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿ ಮುದ್ದೆನ ಕಟ್ಬೋದು. ಸೊ ಇವಾಗ ನಾನು ಹಾಗೆ ಮುದ್ದೆ ಮಾಡ್ತಾನೆ ಅಮ್ಮಂಗೂ ಸಹ ಬಾಕ್ಸ್ನ ತೆಗ್ದಿದ್ದೀನಿ. ಮುದ್ದೆ ಮಾಡ್ತಾನೆ ಬಿಸಿ ಬಿಸಿ ಬಾಕ್ಸಿಗೆ ಹಾಕಿಬಿಟ್ಟು ಹಾಗೆ ಪ್ಯಾಕ್ ಮಾಡುತ್ತೀನಿ. ಸೊ ನನ್ನ ನೈಟ್ ರೊಟೀನ್ ಯಾವಾಗಲೂ ಹೀಗೆ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಫೈನಲಿ ಮುದ್ದೆನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಈಗ ಅಮ್ಮಂಗೂ ಸಹ ಪಾರ್ಸಲ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಪಿನ ಸಾಂಬಾರು ಮತ್ತು ಬೀನ್ಸ್ ಪಲ್ಯ ರೆಡಿ ಆಯಿತು. ಸೊ ಈಗ ಪಾರ್ಸಲ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೇನಿದ್ರು ಹಸ್ಬೆಂಡ್ ಹೋಗಿ ಕೊಟ್ಟು ಬರೋದೇನೇನು ಬಾಕಿ. ಅವರು ಸ್ವಲ್ಪ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ, ಹೋಗ್ತಾರೆ ಇವಾಗ. ಅಷ್ಟರೊಳಗಡೆ ನಾನು ಸ್ವಲ್ಪ ರೈಸ್ ಮಾಡಬೇಕು. ಲಾಸ್ಟಿಗೆ ಇಡೋಣ ಅಂತೇಳಿ ಅನ್ನಕ್ಕೆ ಇಟ್ಟಿರಲಿಲ್ಲ. ಇವಾಗ ನಮ್ಮನ ಮನೆಗೆ ಹೋಗಿ ಬರೋಷ್ಟರೊಳಗಡೆ ಎಲ್ಲ ಫುಲ್ ತಣ್ಣಗಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿನೇ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಅದೊಂದು ರೈಸ್ ಇಟ್ಟರೆ ಆಯಿತು. ಸೊ ಯಾವಾಗಲೂ ಅಷ್ಟೇ ನಾನು ಹೀಗೆ ಮಾಡೋದು. ಹಸ್ಬೆಂಡು ಅವರು ಬರೋದು ಲೇಟ್ ಆಗುತ್ತೆ, ಹಾಗೆ ಸ್ವಲ್ಪ ಬಿಸಿ ಇರುತ್ತೆ. ಮಕ್ಳಿಗೆ ಮುದ್ದೆ ಕೆಲವೊಂದು ಟೈಮಲ್ಲಿ ಮುದ್ದೆ ತಿನ್ನಿಸ್ತೀನಿ. ಅವ್ರಿಗೆ ನಾನು ಸ್ನ್ಯಾಕ್ಸ್ ಇದೆಲ್ಲ ಕೊಟ್ಟಿರ್ತೀನಿ, ಅದನ್ನೆಲ್ಲ ನೋಡಿಕೊಂಡು ನಾನು ರೈಸಿಗೆ ಇಡ್ತೀನಿ. ಕೆಲವೊಂದು ಟೈಮಲ್ಲಿ ಅವ್ರಿಗೆ ಹಶ್ವಾದಾಗ ಮುಂಚೆನೇ ರೈಸಿಗೆ ಇಡ್ತೀನಿ. ಈ ಥರ ನಾನು ಯಾವಾಗಲೂ ಮಾಡೋದು. ಈಗ ಹೋಗ್ತಾರೆ ನೋಡಿ, ಎಲ್ಲ ಆಟ ಸಾಮಾನು ಎಲ್ಲ ಫುಲ್ ಪ್ರತಿಯೊಂದು ಪಾತ್ರೆ ಇರ್ತಾವೆ, ಎಲ್ಲನೂ ಅಂಡಿದ್ದಾರೆ. ಇದನ್ನೆಲ್ಲ ನಾನು ಮತ್ತೆ ಕ್ಲೀನ್ ಮಾಡಬೇಕು. ಒಂದಾಯಿತು ಅನ್ನಂಗೆ ಇನ್ನೊಂದು ರೆಡಿ ಆಗಿರುತ್ತೆ ನಮ್ಮ ಮನೆಯಲ್ಲಿ ಕೆಲಸ. ಊಟ ಮಾಡಿ ಬನ್ನಿ. ಏನೇ ಮಾಡ್ತಿದ್ಯ ಶಿನಾ? ತಗೋ. ಬೇಗ ಬನ್ನಿ. ಹಾಂ, ಬಾಯ್ ಬಾಯ್ ಬಾಯ್. ಓಕೆ, ಫೈನಲಿ ಅಡುಗೆ ಎಲ್ಲ ಮುಗೀತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈವ್ನಿಂಗಿಂದ ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ಲಿ ನಂದು ಊಟ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇನ್ನೇನಿದ್ರು ತಿನ್ನೋದೊಂದೇ ಬಾಕಿ ಇರೋದು. ಇವಾಗ ಅಮ್ಮ ಮನೆಗೆ ಹೋಗಿದ್ದಾರೆ ಊಟ ಕೊಟ್ಟು ಬರೋಕ್ಕೆ. ಅಮ್ಮ ಮನೆಗೂ ನಮ್ಮ ಮನೆಗೂ ಅಮ್ಮ ಮನೆಗೂ 10 ನಿಮಿಷ.
ವಾಕಬಲ್ ಡಿಸ್ಟೆನ್ಸ್ ಹೋಗಿ ಬರ್ತಾರೆ. ಹೋಗಿ ಬಂದ ಮೇಲೆ ನಾವು ಊಟ ಮಾಡೋದಂದೇ. ಸೊ ಇವಾಗಷ್ಟೇ ರೈಸಿಗಿಟ್ಟೆ, ಬಿಸಿ ಬಿಸಿ ಇರುತ್ತೆ ಅಂತ ಹೇಳಿ. ಮುಂಚೆನೇ ಮಾಡಿಟ್ಬಿಟ್ರೆ ಏನಾಗುತ್ತೆ, ಹಾರೋಗೋಗುತ್ತೆ. ಹಾಗಾಗಿ ಇವಾಗ ಇಟ್ಟೆ ಲಾಸ್ಟಿಗೆ. ಫೈನಲಿ ಅಡುಗೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಊಟ ಮಾಡೋದೊಂದೇ. ಸೊ ಸಿಂಕಲ್ಲಿ ಅಷ್ಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದಾಗಿದೆ. ಇನ್ನು ಮುದ್ದೆ ಪಾತ್ರೆನ ನಾನು ನಾಳೆ ಬೆಳಗ್ಗೆನೇ ತೊಳೆಯೋದಕ್ಕಾಗೋದು, ಇಮ್ಡಿಯೇಟ್ ತೊಳೆಯೋದಕ್ಕೆ ಆಗಲ್ಲ, ನೆನೆಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಇರೋದೆಲ್ಲ ತೊಳೆದಾಯಿತು. ಮತ್ತು ಎಲ್ಲ ಕಂಪ್ಲೀಟ್ಲಿ ನನ್ನ ಮಕ್ಕಳೆಲ್ಲ ಅಂಡಿದ್ರಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಾಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಆಮೇಲೆ ಊಟ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರ್ತಾ ಹಾಕಿದ್ಲೇ ವಿಡಿಯೋಸ್ ನೋಡ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾಕೋ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಸೊ ಯಾರು ಲೈಕೇ ಮಾಡ್ತಾಯಿಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಹಸ್ಬೆಂಡ್ ಬಂದರು. ಇವಾಗಷ್ಟೇ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರ. ಈ ಥರ ಉಪ್ಪಿನ ಸಾಂಬಾರು ಮಾಡ್ಕೊಂಡಿದ್ದಕ್ಕೆ ನೀವು ತುಪ್ಪ ಹಾಕ್ಕೊತೀನಿ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಊಟ ಬೇರೆ ಇನ್ನೇನಿಲ್ಲ. ವಯಸ್ಸಾದವ್ರಿಗೆ ಈ ಥರ ಮುದ್ದೆ ಸಾಂಬಾರು ಕೊಟ್ಟರೆ ಸಾಕು ಕಣ್ರವ ಅಂತ ಹೇಳ್ತಾರೆ. ಹೀಗೆ ನೀವು ಸಹ ಟ್ರೈ ಮಾಡಿ, ಇದಕ್ಕಿಂತ ಬೇರೆ ಇನ್ನೇನಿಲ್ಲ ಹೆಲ್ತಿಗೆ. ಓಕೆ, ಈಗ ನಾವು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ದೀವಿ. ಸೊ ಲಿಖಿತ ಪಕ್ಕದ ಮನೆಗೆ ಹೋಗಿದ್ದಾಳೆ, ಹಾಗಾಗಿ ಅವಳು ಆಮೇಲೆ ಬಂದೆ ಊಟ ಮಾಡ್ತಾಳೆ. ಈಗ ನಾವು ಊಟ ಮಾಡ್ತಿದ್ದೀವಿ. ಹೀಗಾಗಿತ್ತು ನಮ್ಮ ಡಿನ್ನರು. ಸೊ ಅದಾದಮೇಲೆ ಮತ್ತೆ ಎಲ್ಲ ನಾನು ಊಟ ಎಲ್ಲ ಮಾಡಿ ಸಿಂಕಲ್ಲಿರುವಂಥ ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇದೇ ಇವತ್ತೇ ಅಂತಲ್ಲ, ವೀಡಿಯೋಗೋಷ್ಟೇ ಅಲ್ಲ, ಯಾವಾಗಲೂ ನಾನು ಇದನ್ನೇ ಮೇಂಟೈನ್ ಮಾಡ್ಕೊಂಬರೋದು. ನೋಡಿ, ಯಾವುದೇ ಕಾರಣಕ್ಕೂ ಎಷ್ಟೇ ನಿಮಗೆ ಕೆಲಸ ಇದ್ರೂ ಕಿಚನ್ ಮಾತ್ರ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಡಿ. ರಾತ್ರಿ ಟೈಮಲ್ಲೇ ನಮ್ಮ ಮನೆಗೆ ಲಕ್ಷ್ಮಿ ಬರೋದು ಅಂತ ಹೇಳೋದು. ನಾವೆಷ್ಟು ಚೆನ್ನಾಗಿ ಇಟ್ಟಿರ್ತೀವಿ ಅಷ್ಟು ಚೆನ್ನಾಗಿ ಆ ಮನೆಗೆ ಅಂತೆ ಲಕ್ಷ್ಮಿ ಬರೋದು. ಏನು ನೀಟಾಗಿಲ್ಲ ಅಂದರೂ ಕಿಚನ್ ಮಾತ್ರ ನೀಟಾಗಿ ಕ್ಲೀನ್ ಮಾಡಿ. ಸೊ ನೀಟಾಗೆಲ್ಲ ಪಾತ್ರೆನೆಲ್ಲ ಇಲ್ಲೆಲ್ಲ ಇಡಕ್ಕೆ ಹೋಗಬೇಡಿ, ಎಲ್ಲ ನೀಟಾಗಿ ಎಲ್ಲ ತೊಳೆದು ಮಾಡಿ ಚೆನ್ನಾಗೇ ಇರುತ್ತೆ. ಆವಾಗ ನಮ್ಮ ಮನೆಯಲ್ಲಿ ಇರುವ ಲಕ್ಷ್ಮಿನೂ ಸಹ ಉಳಿತಾಳೆ, ಓಕೆನಾ. ಇಷ್ಟೇ, ಇದನ್ನು ಹೇಳ್ಬೇಕಂತ ತುಂಬ ದಿನ ಅಂದ್ಕೊಳ್ತಾ ಇದೆ. ಸೊ ಹೀಗೇ ಯಾವಾಗಲೂ ಅಷ್ಟೇ, ನಾನು ರಾತ್ರಿ ಊಟ ಎಲ್ಲ ಆದಮೇಲೆ ಯಾವ ಥರ ನಾನು ಮೇಂಟೈನ್ ಮಾಡ್ತೀನಂತ ಸಹ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗ್ಬೋದು. ಸೊ ಈ ವಿಡಿಯೋ ಹೀಗಾಗಿತ್ತು. ಸೊ ಫೈನಲಿ ಎಲ್ಲ ಊಟ ಎಲ್ಲ ಆಗಿ ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ, ಮಕ್ಳಿಗೂ ಸಹ ಎಲ್ಲ ಹಾಸಿದ್ದಾರೆ. ಹಸ್ಬೆಂಡ್ ಎಲ್ಲ ಹಾಸ್ಕೊಳ್ಳೋದು, ಮಕ್ಕಳಿಗೆಲ್ಲ ಹಾಸಿ ಎಲ್ಲ ರೆಡಿ ಮಾಡ್ತಾರೆ ಬೆಡ್ಡೆಲ್ಲ, ಅದೆಲ್ಲ ಓಕೆ. ನಂದು ಎಲ್ಲ ಕ್ಲೀನ್ ಆಯಿತು. ಸೊ ಇನ್ನೂ ನೋಡಿ, ನಮ್ಮ ಮಕ್ಳಿಗೆ ನಿದ್ದೆ ಬಂದಿಲ್ಲ. ಅವರಿಗೆ ನಿದ್ದೆ ಮಾಡೋದು ಲೈಟ್ ಆಫ್ ಆಗೋ ತನಕ ನಿದ್ದೆ ಮಾಡಲ್ಲ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.